ಎಲ್ರಿಗೂ ನಮಸ್ತೆ. ನನ್ನ ಹೋಮ್ ವರ್ಕೌಟ್ನ ಮೊದಲನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನನ್ನ ಫ್ಯಾಟ್ ಟು ಫಿಟ್ ಜರ್ನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವತ್ತು ನಾವು ಚೆಸ್ಟ್ ವರ್ಕೌಟನ್ನು ಮಾಡ್ತಾಯಿದ್ದೀವಿ. ಫಸ್ಟ್ ವರ್ಕೌಟ್ ಚೆಸ್ಟ್ ವರ್ಕೌಟ್. ಫಸ್ಟಿಗೆ ವಾರ್ಮಪ್ಪನ್ನು ಮಾಡೋಣ. ವರ್ಕೌಟ್ ಮಾಡೋದೇ ತುಂಬ ವರ್ಷ ಆಗಿದೆ. ಲೈಟಾಗಿ ವರ್ಕೌಟ್ ಮಾಡ್ತೀನಿ ಇವತ್ತು. ತುಂಬ ಟೈಮ್ ಆದಮೇಲೆ ಪುಷಪ್ ಮಾಡ್ತಿರೋದ್ರಿಂದ ಕೈಯೆಲ್ಲ ಹಿಡ್ಕೊಂಡಂಗಾಗಿತ್ತು. ಆದರೂ ಕಷ್ಟಪಟ್ಟು ಮಾಡಿದೆ, ಇಷ್ಟಪಟ್ಟಲ್ಲ, ಕಷ್ಟಪಟ್ಟು ಪುಷಪ್ಸ್ ಮಾಡಿದೆ. ಇವತ್ತಿನ ಚೆಸ್ಟ್ ಫಸ್ಟ್ ವರ್ಕೌಟ್ ಮಾಡೋಂಥ ಹೋದೆ. ಮಲ್ಕೊಳ್ಳೋ ಫೀಲ್ ಆಯಿತು. ಸುಮ್ಮನೆ ಹಂಗೆ ಮಲ್ಕೊಂಡು ಇನ್ನು ಮಲ್ಕೊಳ್ಳೋದು ಬೇಡ, ಹೇಳಿ ಎದ್ದೇಳಿ ಗುರಿ ಮುಟ್ಟೋವರೆಗೆ ನಿಲ್ಲದಿರಿ ಅಂತೇಳಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವರ್ಕೌಟ್ ಫ್ಲೋರ್ ಡಂಬಲ್ ಪ್ರೆಸ್. ಬಾಡಿ ಕೆಳಗಡೆ ಆರಾಮಲ್ಲಿ ಹೋಗ್ತಿತ್ತು, ಬಟ್ ಮೇಲಕ್ಕೆ ಬರಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಯಿತು. ಇನ್ಕ್ಲೈನ್ ಪುಷಪ್ಸ್. ನಾರ್ಮಲ್ ಪುಷಪ್ ತೆಗೆದು ಇನ್ಕ್ಲೈನ್ ಪುಷಪ್ ತುಂಬಾ ಕಷ್ಟ ಆಗ್ತಿತ್ತು ತೆಗಿಯೋಕ್ಕೆ. ಆಮೇಲೆ ತೆಗಿಯೋಕ್ಕೆ ಆಗಲಿಲ್ಲ. ಆಮೇಲೆ ಫುಲ್ ಪ್ರೆಷರ್ ಆಗೋದು ಬೇಡ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಮಸಲ್ಗೆ ಮಸಾಜ್ ಕೊಟ್ಟು ಲೈಟಾಗಿ ವಾರ್ಮಪ್ ಮಾಡಿ ನೆಕ್ಸ್ಟ್ ವರ್ಕೌಟ್ ಸ್ಟ್ಯಾಂಡಿಂಗ್ ಡಂಬಲ್ ಸ್ಕೂಪ್ ಮಾಡಿದೆ. ತುಂಬಾ ಹೆವಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ವೆಯ್ಟ್ ಕಡಿಮೆ ತೂಕದ ಡಂಬಲ್ಸ್ ತಗೊಂಡ್ಬಂದೆ. ಯಾಕಂದರೆ ಫಸ್ಟ್ ಡೇ ಫುಲ್ ಜೋಶಲ್ಲಿ ವರ್ಕೌಟ್ ಮಾಡಿದರೆ ಮತ್ತು ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ವರ್ಕೌಟ್ ವಿಡಿಯೋ ಮಾಡಬೇಕಾಗಿ ಬರ್ಬೋದು. ಹಾಗಾಗಿ final exercise dumbbell squeeze bench press.